ಬಂಧುಗಳ ನೆನಪಿರಲಿ ಸಂಕ್ಷಿಪ್ತ ಹೇಳಕ್ಕೆ ಇಷ್ಟಪಡ್ತೀನಿ. ಹೇಗೆ ಶುರುವಾಯಿತು ಅನ್ನೋದಕ್ಕೆ ಕೆಲವೊಂದಿಷ್ಟು ಬೆಟ್ಟಗಳಿದ್ದಾವೆ. ನಾವು ಶ್ರೀನಗರದಲ್ಲಿ ಹೈವೇ ಇದ್ರೆ ಸುಮಾರು 400 ಕಿಲೋಮೀಟರ್ ಹೈವೇ. ಎಲ್ಲ ಬೆಟ್ಟಗಳನ್ನು, ಸಾವಿರಾರು ಬೆಟ್ಟ, ಎಲ್ಲ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಏನ್ ಮಾಡ್ತೀವಿ ಅಂದ್ರೆ, ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ಲೈನ್ ಆಫ್ ಕಂಟ್ರೋಲ್ ಅಂದ್ರೆ ಗಡಿ ಪ್ರದೇಶ ಕಾಣುತ್ತೋ, ಅಥವಾ ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ನಮಗೆ ನ್ಯಾಷನಲ್ ಹೈವೇ ಅಲ್ಫಾ ಮಾರ್ಟ್ ಡೆಲ್ಟಾ ಅಂತ ಹೇಳ್ತೀವಿ, ಅದು ಯಾವ ಕಾಣುತ್ತೋ ಅದ್ರ ಮೇಲೆ ಬೆಟ್ಟವನ್ನ ಕುತ್ಕೊಂಡಿರ್ತೀವಿ. ವರ್ಷ ಇಡೀ ಕಾಯಕ್ಕಾಗಲ್ಲ, ಯಾಕಂದ್ರೆ ಹಿಮ ತುಂಬಾ ಬೀಳುತ್ತೆ. ಅವಾಗ ಏನ್ ಮಾಡ್ತೀವಿ, ಖಾಲಿ ಮಾಡಿ ಕೆಳಗೆ ಬರ್ತೀವಿ. ಮತ್ತೆ ಹಿಮ ಬಂದಿದ ನಂತರ ಹೋಗಿ ವಾಪಸ್ ಆಕ್ಯುಪೈ ಮಾಡೋದು ಅಂತೀವಿ. ವರ್ಷ ಇದರ ಪದ್ಧತಿ ನಡ್ಕೊಂಡು ಬಂದಿತ್ತು. ನಾವ್ ಯಾವ ತರ ಫಾಲೋ ಮಾಡ್ತಿದ್ವೋ ಅದೇ ರೀತಿ ಪಾಕಿಸ್ತಾನದಲ್ಲೂ ಕೂಡ ಫಾಲೋ ಮಾಡ್ತಿದ್ವಿ. 99ರಲ್ಲಿ ನಾವು ಏನ್ ಮಾಡಿದ್ರೆ, ರೋಗ ಮಗದ ನಮಗೆ ಅವ್ರ ಬೆಟ್ಟಗಳನ್ನು ಆಕ್ಯುಪೈ ಮಾಡೋದ್ರಲ್ಲಿ ಲೈನ್ ಆಫ್ ಕಂಟ್ರೋಲ್ ಈಚೆ ಬಂದು ನಾವು ಬೆಟ್ಟಗಳ ಮೇಲೆ ಕುತ್ಕೊಂತಾರೆ. ಅಂದ್ರೆ ಈಗ ಹಿಮ ಕರಗಿಲ್ಲ, ನಾವಿನ್ನೂ ಹೋಗ್ಬೇಕಂತ ತಯಾರಿದ್ದೀವಿ, ಅದಕ್ಕಿಂತ ಮುಂಚೆ ಬಂದು ಕುತ್ಕೊಂಡ್ಬಿಡ್ತಾರೆ. ಭಾರತೀಯ ಸೇನೆ ಯಾವಾಗ ಗೊತ್ತಾಗುತ್ತೋ ಅವಾಗ ಭಾರತೀಯ ಸೇನೆ ಒಂದು ಸಣ್ಣ ತಂಡವನ್ನ ಕಳಿಸುತ್ತೆ. ನೀವು ಹೋಗಿ ಅಲ್ಲಿ ನೋಡ್ಕೊಂಡ್ ಬನ್ನಿ, ಎಷ್ಟು ಜನ ಇದ್ದಾರೆ, ರೆಕಾನೆಸನ್ಸ್ ಮಿಷನ್ ಅಂತ ಹೇಳ್ತೀವಿ. ಬೆಟ್ಟದ ಮೇಲೆ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಕಳಿಸ್ತಾರೆ. ಯುದ್ಧ ಮಾಡೋದಲ್ಲ. 5-6 ಜನ, 4 ಜಾಟ್ ಅಂತ ಒಂದು ರೆಜಿಮೆಂಟ್ ಇದೆ, ಕೇಳಿಸ್ತಾ ಇದ್ದಾರೆ ಹಿಂದೆ. 4 ಜಾಟ್ ಅಂತ ಒಂದು ರೆಜಿಮೆಂಟ್ ಇದೆ. ಆ ರೆಜಿಮೆಂಟಿನ 6 ಜನ ಬೆಟ್ಟವನ್ನ ಹತ್ತಿ ಶುರು ಮಾಡ್ತಾರೆ. ಯಾರು ನೇತೃತ್ವ ವಹಿಸಿದ್ರು, ಲೆಫ್ಟಿನೆಂಟ್ ಸೌರವ್ ಕಾಲಿಯಾ. ಅವ್ರ ಜೊತೆಗೆ 5 ಜನ ಬೆಟ್ಟವನ್ನ ಹತ್ತಿ ಶುರು ಮಾಡ್ತಾರೆ. ಅವ್ರೇನ್ ಅನ್ಕೊಂಡಿರ್ತಾರೆ, ಪಾಕಿಸ್ತಾನದವರಿಗೆ ನಾವು ಕಾಣ್ತಾ ಇಲ್ಲ ಅನ್ಕೊಂಡಿರ್ತಾರೆ. ದುರದೃಷ್ಟ ಅಂದ್ರೆ ಆ ಬೆಟ್ಟದ ಮೇಲೆ ಸುಮಾರು ಒಂದು 80 ಜನ ಕುತ್ಕೊಂಡಿರ್ತಾರೆ. ಅವ್ರು ಹೇಗೆ ಕುತ್ಕೊಂಡಿರ್ತಾರೆ ಅಂದ್ರೆ, ಬಂಡೆಗಳ ಹಿಂದೆ, ಬಂಕರ್ಗಳ ಹಿಂದೆ, ಸಂಗಡಗಳ ಹಿಂದೆ ಅಡಿ ಕುತ್ಕೊಂಡಿರ್ತಾರೆ. ಮೇಲೆ ಕುತ್ಕೊಂಡವ್ರೆ ಕೆಳಗೆ ಏನಿದೆ ಎಲ್ಲ ಕಾಣ್ತಾ ಇದೆ. ಮೇಲಿಂದ ಕೆಳಗಿಂದ ಮೇಲೆ ಹೋಗೋರಿಗೆ ಗೊತ್ತಾಗ್ತಾ ಇಲ್ಲ. ಒಂದ್ ಸಮಯ ಹೇಗೆ ಬರ್ತಂದ್ರೆ, ಇವರು ಚಕ್ರವ್ಯೂಹದಲ್ಲಿ ಹೋಗಿ ಸಿಗಾಕೊಂಡ್ಬಿಡ್ತಾರೆ. 3 ಕಡೆ ಒಳಗೆ ಬರ್ಲಿಕ್ಕೆ. ಒಳಗೆ ಬಂದ ನಂತರ ಆ ವಸ್ತು ನಮ್ಮ ಶಕ್ತಿಗಳು ಈ 6 ಜನ ಮೇಲೆ ಗುಂಡಿನ ದಾಳಿ ಶುರು ಮಾಡ್ತಾರೆ. ಶುರು ಮಾಡಿದ ತಕ್ಷಣ ನಿಮಗೆಲ್ಲ ಪಾಕಿಸ್ತಾನಿಗೆ ಒಂದು ಡ್ಯಾಶ್ ಡೌನ್ ಕೊಡೋದಿಲ್ಲ. ಶುರು ಆದ ತಕ್ಷಣ ಕೆಳಗೆ ಬಿದ್ದು ಎಲ್ಲೆಲ್ಲಿ ಕವರ್ ಸಿಗುತ್ತೋ ವಾಪಸ್ ಫೈರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಇವರಲ್ಲಿ ಕಡಿಮೆ ಗುಂಡು ಮಧುಗಳು, ಕಡಿಮೆ ಜನ. ಒಂದು ಸಮಯ ಹೇಗೆ ಬಂತು ಅಂದ್ರೆ, ಇವರಲ್ಲಿ ಇದ್ದಂತ ಗುಂಡು ಮಧುಗಳು ಖಾಲಿಯಾಗಿತ್ತು. ಖಾಲಿಯಾಗಿ ಹೋದ ನಂತರ ಇವ್ರನ್ನ ಯುದ್ಧ ಬಂದಿಗಳ ತಗೊಳ್ಳಲಾಗುತ್ತೆ. ಪ್ರಿಸನರ್ ಆಫ್ ವಾರ್ ಅಂತ ಹೇಳಿಲ್ಲ, ಯುದ್ಧ ಬಂದಿಗಳ ತಗೊಳ್ಳಲಾಗುತ್ತೆ. ಬಂಧುಗಳೇ, ಈ 1 ಸೆಕೆಂಡ್ ಸ್ಟಾಪ್ ಮಾಡಿ ಯೋಚನೆ ಮಾಡಿ ನೋಡಿ. ನಾವು 21 ಗಂಟೆ ಕಾಲ ಏನಾದ್ರೂ ನಮ್ಮ ಊಟ ಆಗಿದ್ರೆ, ಆಹಾರ, ನೀರು ಇಲ್ಲದೆ ಹೇಗಾಗುತ್ತೆ ಪರಿಸ್ಥಿತಿ. ಬಟ್ ಈ 6 ಜನಕ್ಕೆ 21 ದಿನ, 21 ಡೇಸ್, 21 ದಿನ ಯಾವ ರೀತಿ ಟಾರ್ಚರ್ ಕೊಡ್ತಾರೆ ಅಂದ್ರೆ, ಅವ್ರನ್ನ ಚಿಕ್ಕ ಹಿಂಸೆ ಒಳಪಡಿಸಿ 21 ದಿನದ ನಂತರ ಅವರ ಶವಗಳನ್ನ ವಾಪಸ್ ಕೊಟ್ಟಾಗ ಬರೀ ಭಾರತೀಯ ಸೇನೆ ಅಷ್ಟೇ ಅಲ್ಲ, ಇಡೀ ವಿಶ್ವ ಬೆಚ್ಚುಗಳು. ಯಾಕಂದ್ರೆ ಅವ್ರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳಿದ್ದೆ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಹೇಳಿದ್ರೆ ಸ್ಕಲ್ ಫ್ರಾಕ್ಚರ್ ಆಗಿದೆ, ನಾನು ರೈಫಲ್ ಇಂದ ಕುತ್ತಿರ್ತಾರೆ, ಕಣ್ಣನ್ನ ಕಿತ್ತಿರ್ತಾರೆ, ಹಲ್ಲನ್ನ ಹೊಡೆದಿರ್ತಾರೆ, ನಾಲ್ಗೆ ಕಟ್ ಮಾಡಿರ್ತಾರೆ, ಬಿಸಿ ಕಬ್ಬಣದ ರಾಡನ್ನ ಕಿವಿಗೆ ತುರಿಸಿರ್ತಾರೆ, ಅಂಡ್ ಮಲ್ಟಿಮ ಸಿಗರೇಟಿನ ಸುಟ್ಟಿದ ಮಾರ್ಕ್ಸ್ ಇರ್ತವೆ. ಆ ದೇಹದಲ್ಲಿ ಮೇನ್ ಜೀವ ಹೋದೆ ಸಮಯದಲ್ಲಿ ಒಂದು ಗುಂಡಿಗೆ ಒಂದು ತಗೊಳ್ಳಿ ನನಗೆ ಗಿಫ್ಟ್ ಅಂತ ಕಳಿಸ್ಕೊಡ್ತಾರೆ. ಸೊ ಹಾಗಾಗಿ ನಾನು ಯಾಕೆ ಇರುವಂತ ಕರ್ಕೊಂಡಲ್ಲ ಅಂತ, ಬಹುಶಃ ನೀವ್ ಯಾರಾದ್ರೂ ಆ ಸಮಯದಲ್ಲಿ ಆ ಪರಿಸ್ಥಿತಿ ಇರುತ್ತೆ, ಭಾರತೀಯ ಸೇನೆ ಏನ್ ಮಾಡ್ತಲ್ಲ, ನೀವು ಕೂಡ ಅದನ್ನೇ ಮಾಡ್ತಾ ಇದ್ದೀರಿ ಸಿಟಿಗೆ ರಚಿಕೆ. ಸೊ ಹಾಗಾಗಿ ಜಸ್ಟ್ ಬಿಗಿನಿಂಗ್ ಅಂತ ಹೇಳಿಲ್ಲ, ಇದನ್ನು ಶುರು ಆಗ್ತಾ ಇತ್ತು. B-17 ಹೆಲಿಕಾಪ್ಟರ್ ಅಂತ ಇರುತ್ತೆ, ಅದನ್ನ ಸುಡ್ತಾರೆ. ಅದರಿಂದ 4 ಜನ ಸುಟ್ಟು ಭಸ್ಮ ಆಗ್ತಾರೆ. ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಅವರು ಏರ್ಕ್ರಾಫ್ಟ್ ಸುಡ್ತಾರೆ, ಸ್ಕ್ವಾಡ್ರನ್ ಅಜಯ್ ಭೋಜನ್ ಅವರು ಏರ್ಕ್ರಾಫ್ಟ್ ಸುಡ್ತಾರೆ. ನಾವೇನಾದ್ರೂ ಒಂದು ಸಕ್ಸಸ್ ನ ಕಾಣಬೇಕು ಅಂತ ನನ್ನೋಕ್ಕಿಂತ ಮುಂಚೆ ನಾವು ಸುಮಾರು 30 ಜನ ನಾಳೆ ಕಳ್ಕೊಂಡಿರ್ತೀವಿ. ಬಟ್ ಆದ್ರೂ ಕೂಡ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನೀವೆಲ್ಲರೂ ಕಾರ್ಗಿಲ್ ಯುದ್ಧ ನೀವು ಹೇಳ್ಬಿಟ್ಟಿದ್ದೀರಾ. ಅದಕ್ಕೆ ಇಂಡಿಯನ್ ಆರ್ಮಿ ಕೂಡ ನಿಮ್ಮನ್ನ ಆಪರೇಷನ್ ವಿಜಯ್ ಅಂತ ಇದ್ವಿ. ಯಾಕೆಂತಂದ್ರೆ ನಾವು ಗೊತ್ತಿದ್ವಿ, ಈ ಯುದ್ಧವನ್ನ ನಾವು ವಿಜಯ ಸಾಧಿಸ್ತೀವಿ ಅನ್ನೋ ಕಾರಣದಿಂದ ನಾವು ಆಪರೇಷನ್ ವಿಜಯ್ ಅಂತ ಇದ್ವಿ. ನನ್ನ ಯೂನಿಟ್ ಆದಂತ ಗಡಿ ಬಿಡಲಿ ಜಮ್ಮು ಅಂಡ್ ಕಾಶ್ಮೀರ ಎರಡು ಅಟ್ಯಾಕ್ ಅನ್ನ ಮಾಡುತ್ತೆ. ಮೊದಲನೇ ಅಟ್ಯಾಕ್ 0.5140 ಅಂತ. 0.5140 ಅಂತಂದ್ರೆ ಎಕ್ಸೆಪ್ಷನ್ಸ್ ಅಫ್ಕೋರ್ಸ್ ಏನಿಲ್ಲ, ಬಟ್ ಇನ್ನುಳಿದವರಿಗೆಲ್ಲ ಬೆನಿಫಿಟ್ ಹೇಳ್ತೀನಿ. 5140 ಮೀಟರ್ಸ್ ಅಸೋಸಿಯೇಟಬಲ್ ಅಂತ, ಸುಮಾರು 16,000 ಅಡಿ ಎತ್ತರದಲ್ಲಿದ್ದಂತ ಬೆಟ್ಟ. ಅದ್ರ ಬಗ್ಗೆ ನಾನು ಸ್ಟೆಸಸ್ ಇಲ್ಲಿದ್ರೆ ಹೇಳಿದ್ರೆ ನಿಮ್ಮದೊಂದು ನಂಬರ್ ಮಾತ್ರ ಹುಡುಕೊಂಡ್ಬಿಡುತ್ತೆ, ಅದೊಂದು ಬೆಟ್ಟ ಮಾತ್ರ ಹುಡುಕೊಂಡ್ಬಿಡುತ್ತೆ. 17,000 ಅಡಿ 16,000 ಎತ್ತರ ಅಂತಂದ್ರೆ ಹೆಚ್ಚು ಕಮ್ಮಿ ಹಿಮಾಲಯ ಬೇಸ್ ಕ್ಯಾಂಪ್ ಆ ಲೆವೆಲ್ಗೆ ಸ್ವಲ್ಪ ಕಡಿಮೆ. ಇಮ್ಯಾಜಿನ್ ಮಾಡ್ಬೋದು, ಅಲ್ಲಿ ಎಷ್ಟು ತಯಾರಿ ಮಾಡ್ಕೊಂಡು ಜನ ಹೋಗ್ತಾರೆ. ಅಕ್ಲಮಟೈಸ್ ಅಂದ್ರೆ ಆ ಎತ್ತರಕ್ಕೆ ಹೋಗ್ಲಿಕ್ಕೆ ಮುಂಚೆ 15,000 ಹೋಗ್ಬೇಕಂದ್ರೆ 10,000ದಲ್ಲಿ ಒಂದು 4 ದಿನ ಬೇಕು. ಅಂದ್ರೆ ನಿಮ್ಮ ಬಾಡಿ ಯೂಸ್ ಆಗುತ್ತೆ. 12,000, 13,000, 14,000, ಆಮೇಲೆ 15,000 ಹೋಗ್ತೀರಾ. ಯಾಕಂದ್ರೆ ನಿಮ್ಮ ಬಾಡಿ ಅಂತ ಆ ವಾತಾವರಣಕ್ಕೆ ಹೊಂದ್ಕೋಬೇಕು ಅಂತ. ಬಟ್ ಯುದ್ಧದ ಪರಿಸ್ಥಿತಿಯಲ್ಲಿ ಯಾವುದು ಲಕ್ಷ್ಯ ಇರಲಿಲ್ಲ, ಟೈಮ್ ಇರಲಿಲ್ಲ. ನಾವು ಬೇರೆ ಕಡೆಯಿಂದ ಬಂದ್ವಿ, ಅಟ್ಯಾಕ್ ಅನ್ನ ಶುರು ಮಾಡಿದ್ವಿ. 0.5140 ಅಂದ್ರೆ ನಾವು ಏನ್ ಕುತ್ಕೊಂಡಿದೀವಲ್ಲ
ಕುತ್ಕೊಂಡಾಗ ನೀವು ಇನ್ನೇನು ಮಾಡ್ತೀವಿ ಆಕ್ಸಿಜನ್ ಕಂಟೆಂಟ್ ಸುಮಾರು 50% ಗಿಂತ ಕಡಿಮೆ ಇದೆ. ನೀವು 10 ಹೆಜ್ಜೆ ಇಡುವುದು ಒಂದೇ, ಅಲ್ಲ 1 ಹೆಜ್ಜೆ ಇಡುವುದು ಒಂದೇ. ಸಬ್ ಝೀರೋ ಟೆಂಪರೇಚರ್ಸ್ ಅಂತ ಹೇಳ್ತೀವಿ, ಲೀಸ್ಟ್ ರೆಕಾರ್ಡೆಡ್ ಟೆಂಪರೇಚರ್, ಎಲ್ಲಕ್ಕಿಂತ ಕಡಿಮೆ ರೆಕಾರ್ಡೆಡ್ ಟೆಂಪರೇಚರ್ ಏನಿತ್ತು ಕ್ಲಾಸ್ ಅಲ್ಲಿ ಅಂತಂದ್ರೆ ಯಾವುದೋ ಕಾಲದಲ್ಲಿ ಇರ್ಬೋದು, ರಾತ್ರಿ ಕಾಲದಲ್ಲಿ ಇರ್ಬೋದು, ಬಟ್ -16 ಡಿಗ್ರಿ ವಾಸ್ ದ ಲೀಸ್ಟ್ ರೆಕಾರ್ಡೆಡ್. ಸೆಕೆಂಡ್ ಕೋಲ್ಡೆಸ್ಟ್ ಇನ್ಹ್ಯಾಬಿಟೆಡ್ ಪ್ಲೇಸ್ ಅಂತ ಹೇಳ್ತೀವಿ, ಅಂದ್ರೆ ಈ ಜನರಿರುವಂತ ಎರಡನೇ ಕೋಲ್ಡೆಸ್ಟ್ ಪ್ಲೇಸ್. ಅಂತದ್ರಲ್ಲಿ ಆ ಬೆಟ್ಟವನ್ನ, ಆ ಚಳಿ, ಆ ಗಾಳಿ, ಆ ಮಳೆಗೆ ಹತ್ತಬೇಕು. ಅದಾದ ನಂತರ ನೀವು ಸುಮಾರು 25ರಿಂದ 30 ಕೆಜಿ ಕುಂಡು ಮಕ್ಕಳನ್ನು ಕತ್ಕೊಂಡು ಹತ್ತಿರಿ ಅಂದ್ರೆ ಎಷ್ಟು ಕಷ್ಟ ಆಗಿರ್ಬೋದು. ಮೊದಲನೇ ಅಟ್ಯಾಕ್ 0.5140 ಮೇಲೆ ಆಗುತ್ತೆ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಮತ್ತೆ ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಂವಾಲ್ ಅಂತ ಇವರು ಅಟ್ಯಾಕ್ ಮಾಡ್ತಾರೆ. ಅದ್ಭುತವಾದ ಅಟ್ಯಾಕ್. 48 ಗಂಟೆ ಕಾಲದ ಒಳಗಡೆ ಆ ಬೆಟ್ಟವನ್ನ ಗೆದ್ದು ಭಾರತದ ಬಾವುಟವನ್ನ ಹಾರಿಸಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ತೂಗನ್ನ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ದಿಲ್ ಮಾಂಗೆ ಮೋರ್. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಬಗ್ಗೆ ಹೇಳ್ಬೇಕಂತಂದ್ರೆ ಈ ದಿಲ್ ಮಾಂಗೆ ಮೋರ್ ಬರೀ ಸ್ಲೋಗನ್ ಆಗಿರ್ಲಿಲ್ಲ ಅವರಿಗೆ, ಅದೊಂದು ವಾಕ್ಯ ಆಗಿರ್ಲಿಲ್ಲ ಅವರಿಗೆ. ನೀವು ನೋಡಿದ್ರೆ ಅಷ್ಟೇ, ಯೂಟ್ಯೂಬ್ ಅಲ್ಲಿ ಇವತ್ತು ವಿಡಿಯೋ ನೋಡಿ ಸರ್ಚ್ ಮಾಡಿ ನೋಡಿ, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಇಂಟರ್ವ್ಯೂ ಅಂತ ಸರ್ಕಾರದ ಇಂಟರ್ವ್ಯೂ ಮಾಡ್ತಿದ್ದಾರೆ. ಅವಾಗ ಹೇಳ್ತಿದ್ದಾರೆ, ಅವರು ಇಂಗ್ಲಿಷ್ ಹೇಳ್ತಾರೆ, ಕನ್ನಡದಲ್ಲಿ ಹೇಳ್ತೀನಿ, ನನ್ನ ಚಾರ್ಜ್ ಅಂದ್ರೆ ನನ್ನ ಸೋಲ್ಜರ್ಸ್ಗೆ ಇನ್ನೂ ಅಷ್ಟು ಜನ ಬೇಕಿತ್ತು, ಇನ್ನೂ ಅಷ್ಟು ಮಕ್ಕಳು ಇರಬೇಕಿತ್ತು, ಇನ್ನೂ ಅಷ್ಟು ಟೆರಿಟರಿನ ನಾವು ಮುಂದೆ ಇದ್ದು ವರ್ಷ ಮುಂದೆ ಹೋಗ್ಬೇಕಿತ್ತು ಅನ್ನೋದು ನನ್ನ ಹಂಬಲ ಅಂತ ಹೇಳಿದ್ರು. ಸೊ ದಟ್ ವಾಸ್ ರೆಕಾರ್ಡೆಡ್ 25 ವರ್ಷದಿಂದ ರೆಕಾರ್ಡ್ ಮಾಡಿದಂತ ವಿಡಿಯೋ. ಸೊ ಇಟ್ ವಾಸ್ ನಾಟ್ ಜಸ್ಟ್ ಸ್ಲೋಗನ್ ಫಾರ್ ಹಿಮ್, ಅದು ಈ ಮೈಂಡ್ ವಾಟ್ ಇಸ್ ಏನು ಹೇಳ್ತಿರಲ್ಲ ಅದು ನಾವು ಅನುಸರಿಸ್ತಾ ಇದ್ದೀವಿ. ಮೊದಲನೇ ಅಟ್ಯಾಕ್ 0.5140 ಹಬ್ಬದ ವಾತಾವರಣ, ಒಂದು ಬೆಟ್ಟವನ್ನ ಗೆದ್ದುಬಿಟ್ಟಿದ್ವಿ. ಬಟ್ ನನಗೆ ಎದುರು ಬೇಜಾರ ಆಗ್ತದೆ, ದೇವರಿಗೆ ನನಗೆ ಅವಕಾಶ ಸಿಗ್ತಿಲ್ಲ. 71ರಲ್ಲಿ ಯುದ್ಧ ಆಗಿದ್ದು, 99ರಲ್ಲಿ ಇದೀವಿ ಇವಾಗ. ಅದ್ರ ಮತ್ತೆ ಯಾವ್ದು ಯುದ್ಧ ಆಗಿಲ್ಲ, ಜನ ಸೇರ್ಕೊಂಡ್ರು, ಜನ ರಿಟರ್ನ್ ಆದ್ರು. ಕೌಂಟರ್ ಇನ್ಸರ್ಜೆನ್ಸಿ ಅಂದ್ರೆ ಆಪಾದನೆ ಚಟುವಟಿಕೆಗಳಲ್ಲಿ ಅವ್ರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬಹುದು. ಬಟ್ ಯುದ್ಧ ಅನ್ನೋದು ಏನಿದೆಯಲ್ಲ ಅದರಲ್ಲಿ ಯಾವ ಅವಕಾಶ ಸಿಗಲಿಲ್ಲ. ನನಗೆ ಅವಕಾಶ ಸಿಗಿದೆ ಅಲ್ಲ, ಅಷ್ಟು ಹತ್ರ ಇದೀನಿ, ಬಟ್ ಅಟ್ಯಾಕ್ ಮಾಡಕ್ ಹೋಗ್ತಾ ಇಲ್ಲಲ್ಲ. ಅದನ್ನ ಹೇಳಿದ್ರಲ್ಲ, ದೇವ್ರನ್ನ ನೀವು ಮನಸ್ಸಿಗೆ ಬೇಡ್ಕೊಂಡ್ರೆ ಎಲ್ಲ ಪೂರ ಕಾಯನಾದ ಚೂಡಿ ಜಾತ ಯಾಕೋ ಚೀಸ್ತಿನ ಅದಕ್ಕೆ ಯೂನಿವರ್ಸಿಟಿ ಕನ್ಸ್ಪೈರ್ ಅಂತಲ್ಲ. ಹಾಗಾಗಿ ನನಗೆ ಮತ್ತೊಂದು ಹೊರಗೆ ಬರುತ್ತೆ, 0.4875 ನ ಅಟ್ಯಾಕ್ ಮಾಡಬೇಕು. 0.4875 ಅಟ್ಯಾಕ್ ಮಾಡ್ಬೇಕಂದಾಗ ಡಿ.ಡಿ ಅಂತ ಹೇಳ್ತೀವಿ. ದಿವಸ ಇವತ್ತು ಅಂದ್ರೆ 4th ಜುಲೈ 1999, 4ನೇ ತಾರೀಕು ಜುಲೈ 1999ಕ್ಕೆ ಡಿ ಡಿಸೈಡ್ ಆಗುತ್ತೆ ನಾವು ಅಟ್ಯಾಕ್ ಮಾಡಬೇಕು ಅಂತ. ಸಮಯ ಆಗುವಂತ ಎಲ್ಲ ಹೇಳಕ್ಕಾಗಲ್ಲ, ಸಂಕ್ಷೇಪವಾಗಿ ಹೇಳ್ತೀನಿ. ಜುಲೈ 4 ಸಾಯಂಕಾಲ ಹೊತ್ತು ಎಲ್ಲ ನಾವು ಮಧ್ಯಾಹ್ನದ ನಾನು ಎಲ್ಲ ಜವಾನ್ ಜೊತೆ ಊಟ ಮಾಡ್ತೀನಿ. ಇಮ್ಯಾಜಿನ್ ಮಾಡಿ, ನನಗೆ ಅವಾಗ 6 ತಿಂಗಳ ಸರ್ವಿಸ್, ಜನವರಿ ಜಾಯ್ನ್ ಆಗಿದ್ದೀನಿ, ಜುಲೈಯಲ್ಲಿ ಇದ್ದು ಕರ್ಕೊಂಡು ಹೋಗ್ಬೇಕು. 23-24 ವರ್ಷ ವಯಸ್ಸು ನನಗೆ ಅವಾಗ. ಆ ಟೈಮಲ್ಲಿ, ಆ ವಯಸ್ಸಲ್ಲಿ, ಆ ಸರ್ವಿಸ್ ಅಲ್ಲಿ 120 ಜನ ಇದ್ದು ಬೆಟ್ಟ ಕರ್ಕೊಂಡು ಹೋಗ್ಬೇಕು. ಹಾಗಾಗಿ ಮಧ್ಯಾಹ್ನ ಅವ್ರ ಜೊತೆ ಊಟ ಮಾಡ್ತಾ ಅವ್ರ ಜೊತೆ ಗುರುತಿಸ್ತಾ ಇದ್ದೀನಿ. ಅಂದ್ರೆ ಮೊರಲ್ ಬೂಸ್ಟ್ ಮಾಡ್ತೀನಿ, ಈ ತರ ಒಂದು ಅವಕಾಶ ಸಿಗಲ್ಲ ನಮಗೆ. ಅದನ್ನ ಮಾಡ್ತಾ ಸಾಯಂಕಾಲ ಆಗ್ತಾ ಬಂದು ಪಂಡಿತ್ಜಿ ಬರ್ತಾರೆ, ಅವನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. 4ನೇ ತಾರೀಕು ರಾತ್ರಿ ನಾವು ಅಟ್ಯಾಕ್ ಅನ್ನ ಶುರು ಮಾಡ್ತೀವಿ. 4ನೇ ತಾರೀಕು ಇಡೀ ರಾತ್ರಿ ಯುದ್ಧ ಆಗುತ್ತೆ, 5ನೇ ತಾರೀಕು ಬೆಳಗ್ಗೆ ಯುದ್ಧ ಆಗುತ್ತೆ, 5ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ, 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾನೆ. ನೀವು ಅನ್ಕೋತಾ ಇರ್ಬೋದು, ಒಂದು ಬೆಟ್ಟ 2 ದಿನ ಯಾಕೆ ಅಂತ. ಒಂದು ಬೆಟ್ಟ ಅಂದ್ರೆ ಬೆಟ್ಟದ ತುದಿ ಮೇಲೆ ಒಂದು 4 ಜನ ಕುತ್ಕೊಂಡಿರ್ತಾರಾಗಿರಲ್ಲ, ಸುಮಾರು ದೊಡ್ಡ ಬೆಟ್ಟ, ಬ್ರಿಡ್ಜ್ ಲೈನ್ ಅಂತ ಹೇಳ್ತೀವಿ. ಎಲ್ಲೆಲ್ಲಿ ಬೆಟ್ಟವನ್ನು ಹತ್ತಿಕ್ ಸಾಧ್ಯನೋ ಅಲ್ಲಲ್ಲಿ ಬಂಕರ್ ಮತ್ತೆ ಸಂಕಟಗಳನ್ನ ಕಟ್ಕೊಂಡಿರ್ತಾರೆ. ಅದನ್ನ ಕ್ಲಿಯರ್ ಮಾಡ್ತಾ ನಾವು ತುದಿವರೆಗೂ ಹೋಗ್ಬೇಕಾಗುತ್ತೆ. ಸೊ ಇದರ ಯುದ್ಧ ನಾವು ಒಂದು ಇಂಚ್ ಕೂಡ ಇಂಪಾರ್ಟೆಂಟ್. ನಾವು ಒಂದು ಪಟ್ಟಿಗೆಯಿಂದ ಇನ್ನೊಂದು ಪಟ್ಟಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಅಷ್ಟು ಟೆರಿಟರಿ ಏನೇನ ನಾವು ಆಕ್ಯುಪೈ ಮಾಡ್ತಿದ್ವಿ, ಬೆಟ್ಟದ ತುದಿಗೆ ಹತ್ರ ಹೋಗ್ತಿದೀವಿ ಅಂತ. ಒಂದು ವೇಳೆ ಗೊತ್ತಿರಲಿ, ನಮ್ಮ ಯೂನಿಟ್ ವಾರ್ತೆ ದುರ್ಗಿ ಮಾತಾ ಕಿ ಜೈ ಅಂತ. ನಾವು ಏನೇ ಕಾರ್ಯ ಮಾಡ್ಬೇಕಂತಂದ್ರು ಅಟ್ಯಾಕ್ ಇಂದ ಮುಂಚೆ ದುರ್ಗಿ ಮಾತಾ ಕಿ ಜೈ ಅಂತ ಕೂಗಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಅಟ್ಯಾಕ್ ಮಾಡ್ಬೇಕು ದುರ್ಗಿ ಮಾತಾ ಕಿ ಜೈ ಅಂತ ಕೂಗ್ತಿದ್ವಿ. ಹೇಗಿತ್ತು ವಾತಾವರಣ ಅಂತ ಅಂತಂದ್ರೆ ಬಹಳಷ್ಟು ಜನ ಕೇಳ್ತಾರೆ, ನಿಮ್ಗೆ ಹೆದರಿಕೆ ಆಗಿಲ್ವಾ ಅಂತ. ನಿಜ ಹೇಳಿದೀನಿ, ನಮ್ಮ ಜವಾನ್ಸ್ ನಾವು ಕಂಟ್ರೋಲ್ ಮಾಡಿ ಇಡ್ಬೇಕಾಗ್ತದೆ. ಅದರಲ್ಲಿ ಒಬ್ಬರು ಮನೋಹರ್ ಲಾಲ್ ಅಂತ ಇದ್ದ. ಮನೋಹರ್ ಲಾಲ್ ಹೆಂಗೆ ಅಂತಂದ್ರೆ, ನಾನು ಬ್ರೀಫಿಂಗ್ ಮಾಡ್ಬೇಕಾದ್ರೆ ನಾನು ಹೇಳ್ಬೇಕಾದ್ರೆ ಮೀಡಿಯಂ ಮಷಿನ್ ಗನ್ ಯಾಕೆ ಹೋಗ್ಬೇಕು, ಲೈಟ್ ಮಷಿನ್ ಗನ್ ಯಾಕೆ ಹೋಗ್ಬೇಕು, ರಾಕೆಟ್ ಲಾಂಚರ್ ಯಾಕೆ ಹೋಗ್ಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅವ್ನು ಕೇಳಿಸ್ಕೊಂತಾನೆ ಇರ್ಲಿಲ್ಲ. ಅವನೇನ್ ಕೇಳ್ತಿದ್ದ ನನಗೆ, ಸಾಕು ಜಂಟಾ ಕಾಲಾಗಲ್ಲ ಅದು ಅಷ್ಟೇ ವಿಕೇಶ ಅವನಿಗೆ, ಜಂಟಾ ಕಾಲಾಗಲ್ಲ. ಒಂದೊಂದ್ಸಲ ಹೆಂಗ್ ಇರಿಟೇಟ್ ಮಾಡ್ತಿದ್ದಂದ್ರೆ ನಾನು ಏನ್ ಹೇಳ್ಬೋದು, ಸಾಕು ಜಂಟಾ ಕಾಲಾಗಲ್ಲ ಅಂತ. ಸೊ ಹೀಗೆ ಅವ್ರನ್ನ ಕಂಟ್ರೋಲ್ ಮಾಡಬೇಕಾಗಿತ್ತು. ನಮ್ಮ ಜವಾನ್ಸ್ ಎಷ್ಟು ಜೋಶಲ್ಲಿ ಇದ್ರು ಅಂತಂದ್ರೆ ಅವ್ರನ್ನ ತಡೆ ಹಿಡಿಬೇಕಾಗಿತ್ತು. ನಾವು ಹೆದರಿಕೆ ಅನ್ನೋದು ಬಿಡಿ, ನಾವು ತಡೆ ಹಿಡಿಬೇಕು, ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತದೆ. ದುರ್ಗಿ ಮಾತಾ ಕಿ ಜೈ ಅಂತ ಕೂಗಿ ನಾವೇನು ಅಟ್ಯಾಕ್ ಮಾಡಕ್ ಶುರು ಮಾಡ್ತಿದ್ವಿ, ಒಂದೊಂದು ಬಂಕರ್ ಅಡಚಣೆ ಏನು ಬರ್ತಿತ್ತು ಅಲ್ಲಲ್ಲಿ ದುರ್ಗಿ ಮಾತಾ ಕಿ ಜೈ ಅಂತ ಕೂಗೋದು ಚಾರ್ಜ್ ಮಾಡೋದು.
ಸ್ಟಾರ್ಟಿಂಗ್ ಅಲ್ಲಿ ಅವ್ರು ನಮಗೆ ರೆಸಿಸ್ಟೆನ್ಸ್ ಕೊಡ್ತಾ ಇದ್ರು, ಅಂದ್ರೆ ದುಡ್ಡಿ ಮಾತಾಡಿ ಹೋಗಿ ಹೋಗ್ತಿದ್ದಾಗ ಅವ್ರು ನಮ್ಮನ್ನ ಅಟ್ಯಾಕ್ ಮಾಡ್ತಾ ಇದ್ರು. ಕೊನೆ ಪಕ್ಷ ಲಾಸ್ಟ್ ಹೆಂಗಾಯ್ತು ಅಂತಂದ್ರೆ ದುಡ್ಡಿ ಮಾತಾಡಿ ಕೂಗಿ ನಾವು ಏನಾದ್ರು ಅವ್ರ ಮಕ್ಕಳ ಹತ್ರ ಓಡಕ್ ಸ್ಟಾರ್ಟ್ ಮಾಡಿದ್ರೆ ಅವ್ರ ಮಕ್ಕಳನ್ನ ಬಿಟ್ಟು ಸರ್ಕಾರ ಹೇಳ್ತೀನಿ, ಅವ್ರು ಬಿಟ್ಟುವಂತ ಬಂಧುಗಳನ್ನ ತಗೊಂಡು ಅವ್ರ ಹತ್ರ ಫೈರ್ ಮಾಡೋದಿದೆಯಲ್ಲ ಆ ಮಜವನ್ನು ನಾನು ಕಂಡಿದ್ದೀನಿ. ನಾವೇನಾದ್ರು ಬೆಟ್ಟವನ್ನು ಹತ್ತಲಿಕ್ಕೆ ಕ್ರಿಕೆಟ್ ಎಷ್ಟು ಸ್ಟೀಪ್ ಇರುತ್ತೆ ಅಂತಂದ್ರೆ ನಾವು ಎರಡೇ ಕಾಲ ನೋಡ್ತೀವಲ್ಲ, ಸೆಕ್ಷನ್ ಅಂದ್ರೆ ಎರಡು ಕಾಲು ಯೂಸ್ ಮಾಡ್ತೀವಲ್ಲ ಅಂತ ಆಗಲ್ಲ. ಎರಡು ಕಾಲು ಎರಡು ಕೈ ಇದ್ರೆ ಮಾತ್ರ ಬೆಟ್ಟವನ್ನು ಹತ್ತಲಿಕ್ಕೆ ಸಾಧ್ಯ ಅಂತ ಸ್ಟೀಪ್ ಗ್ರೇಡೆಡ್ ಇದ್ದಂತ ಬೆಟ್ಟಗಳು. ನಮ್ಮಲ್ಲಿ ಕೇಳಬಹುದು ರೆಕಮೆಂಡ್ ಶ್ಯಾಮ್ ಸಿಂಗ್ ಅಂತ ನನ್ನ ಬಳಿ ಸಂಜಯ್ ಕುಮಾರ್ ಅಂತ ಪರಮೀರ್ ಚಕ್ರ ಸಿಗ್ತದೆ ಅವ್ರಿಗೆ. ಅವ್ರ ಅದ್ಭುತವಾದ ಘಟನೆ ಹೇಗಿತ್ತು ಅಂತಂದ್ರೆ, ಬೆಟ್ಟದ ಮೇಲೆ ತಗೊಂಡಿದ್ರೆ ನಾವು ನಮಗೆ ಮುಂದೆ ಹೋಗ್ಬಿಡ್ತಲ್ಲ, ಮೀಡಿಯಂ ಮಷೀನ್ ನಮ್ಮ ಕಡೆ ಫೈರ್ ಮಾಡ್ತಾನಿದ್ರೆ ಅವರು ಬೆಟ್ಟದ ಮೇಲೆ ಹತ್ತಿ ಹೇಗೋ ಗೊತ್ತಾಗಿದ್ದರೆ ಕ್ರೌಡ್ ಅಂತ ಹತ್ತಿ ಅವರೊಂದು ಹಗ್ಗವನ್ನ ಎಸೆದ್ರೆ ಕೆಳಗಡೆ. ಹಗ್ಗ ಎಸೆದ ಕಾರಣದಿಂದ ನಾವು ಕೂಡ ಮೇಲೆ ಹೋಗಕ್ಕೆ ಸಾಧ್ಯ ಆಗಿದೆ. ನಿಮ್ಗೆ ಗೊತ್ತಿರ್ಬೋದು, ಅವ್ರ ಬಗ್ಗೆ ಓದಿರ್ಬೋದು, ಅವ್ರ ಬಗ್ಗೆ ಕೇಳಿರ್ಬೋದು. ಅಲ್ಲಿ ಮೀಡಿಯಂ ಮಷೀನ್ ಫೈರ್ ಮಾಡ್ತಾ ಇದ್ರಲ್ಲ, ರಿಚ್ ಲೈನ್ ತುದಿ ಒಂದೇ ಒಂದು ಲೈನ್ ಇದೆ, ಅದನ್ನ ಬಿಟ್ಟರೆ ಆ ಕಡೆ ಈ ಕಡೆ ದೊಡ್ಡದೊಂದು ಬಾಕ್ಸ್ ಅಂತ ಹೇಳಿದ್ವಲ್ಲ, ಅದ್ ಕೆಳಗಡೆ ಒಂದು ಡೀಪ್ ಬಾಕ್ಸ್ ಇದೆ. ನಾವು ಹೋಗ್ಬೇಕಂದ್ರೆ ಅದ್ರ ಮೇಲೆ ಹೋಗ್ಬೇಕು. ಸಂಜಯ್ ಕುಮಾರ್ ಅವರು ಅದ್ರ ಮೇಲೆ ಹತ್ತಿ ಹೋಗಿ ಆ ಫೈರ್ ಮಾಡ್ತಿದ್ದಂತ ಅದ್ರ ಕೆಳಗಡೆ ಕೂತ್ಕೊಂಡಿರ್ತಾರೆ. ಅದ್ರ ಕೆಳಗಡೆ ಕೂತ್ಕೊಂಡು ಕೈಗೆ ಪಟ್ಟಿ ಕಟ್ಕೊಂತಾರೆ. ಪಟ್ಟಿ ಏನ್ ಕಟ್ಕೋತಾರೆ ಅಂತ ನಾವೆಲ್ಲ ನಿಂತ್ಕೊಂಡು ನೋಡ್ತಾ ಇದೀವಿ. ಆ ಬ್ಯಾರಲ್ ಇಂದ ಫೈರ್ ಮಾಡ್ತಾ ಇದ್ದಲ್ಲ, ತಲೆ ಮೇಲೆ ಇರುತ್ತೆ, ಅಷ್ಟು ಹತ್ರ ಹೋಗ್ತಿದ್ದಾರೆ. ಆ ಬ್ಯಾರಲ್ ಫೈರ್ ಮಾಡ್ತಾ ಪಾಕಿಸ್ತಾನದ ಫೈರ್ ಕಂಟಿನ್ಯೂಸ್ ಫೈರ್ ಮಾಡ್ತಿದ್ರು. ಆ ಬ್ಯಾರಲ್ ಫುಲ್ ಕೆಂಪಾಗಿ ಹೋಗ್ಬಿಡುತ್ತೆ. ಅದನ್ನ ಮುಟ್ಟಿದ್ರೆ ಕೈ ಸುಡುತ್ತು ಅಂತಂದ್ರೆ ಅದನ್ನ ಪಟ್ಟಿ ಕಟ್ಕೊಂಡು ಅದನ್ನ ಕೈ ಇಟ್ಕೊಂಡು ಎಳಿತಾರೆ. ಆ ಎಳಿಬೇಕಾದ್ರೆ ಅವ್ರು ಟ್ರಿಗರ್ ಪ್ರೆಸ್ ಮಾಡೋದ್ರಿಂದ ಅವ್ರಿಗೆ ಮುಂದೆ ತಗಲು. ಹಾಗಾಗಿ ಇದೊಂದು ಅದ್ಭುತ ಸಾಹಸಕ್ಕೆ ಅವರಿಗೆ ಪರಮೀರ್ ಚಕ್ರವಲ್ಲ ಆಗಿತ್ತು. ಅವ್ರು ನಾನೇನ್ ಹೇಳ್ತಿದ್ದೆ, ಹಗ್ಗವನ್ನ ಕಟ್ಟಿ ಕೆಳಗೆ ಬಿಟ್ಟಿದ್ವು ಅಂತ. ನಾವು ಹಿಂಗೆ ಅಟ್ಯಾಕ್ ಮಾಡಕ್ಕೆ ಹಗ್ಗವನ್ನ ಕಟ್ಟಿ ಕೆಳಗೆ ಬಿಟ್ಟಿದ್ವು, ಅದನ್ನ ಆಕ್ಯುಪೈ ಮಾಡಿದ್ಮೇಲೆ ನಾವು ನೋಡಿದ್ರೆ ಅವರು ಕೂಡ ಹಗ್ಗವನ್ನ ಕಟ್ಟಿರ್ತಿದ್ರು. ಎದಕ್ಕೆ ಕಟ್ಟಿರ್ತಿದ್ರು ಅಂತಂದ್ರೆ, ನಮ್ದು ಅಟ್ಯಾಕ್ ಜಾಸ್ತಿ ಆದ್ರೆ ಓಡೋದಕ್ಕೆ ಕೆಳಗೆ ಹಗ್ಗವನ್ನ ಕಟ್ಟಿರ್ತಿದ್ರು. ನಾವೇನಾದ್ರು ಅಟ್ಯಾಕ್ ಪ್ಲಾನಿಗೆ ನಾವು ಕಟ್ಟಿದ್ರೆ ಅವ್ರು ಎಸ್ಕೇಪ್ ಪ್ಲಾನಿಗೆ ಕಟ್ತಾ ಇದ್ರು. ಅಂತ ಮನಸ್ಸಿದ್ದಂತ ವ್ಯಕ್ತಿಗಳು. ನಾವು 7ನೇ ತಾರೀಕು 4ನೇ ತಾರೀಕು ಸಾಯಂಕಾಲ ಯುದ್ಧವನ್ನ ಶುರು ಮಾಡಿದ್ದು. 7ನೇ ತಾರೀಕು ಬೆಳಗಿನ ಜಾವ ಬರ್ತೀನಿ. 7ನೇ ತಾರೀಕು ಬೆಳಗಿನ ಜಾವದವರೆಗೂ ನಾವು ಹೋರಾಟ ಹೊರಟೆ ಎಲ್ಲಿಗೂ ಹೋಗಿದೆ ಅಂದ್ರೆ, ಇನ್ನು ಒಂದೇ ಒಂದು ಬಂಕರ್ ಉಟ್ಕೊಂಡಿದೆ, ಅದನ್ನ ಗೆದ್ರೆ ನಾವು 4x95 ಗೆದ್ದಾಗಲ್ಲ. ನನ್ನ ಕೈಯಲ್ಲಿ ಡಿಕೆ ಕೊಡಿಸೋದಿದೆ, ಬಲಗಡೆ ಒಂದು ದೊಡ್ಡ ಬಟ್ಟೆಗಲ್ಲ ಆಚೆ ಪಾಕಿಸ್ತಾನ ಕೊನೆಗೆ ಹೋಗಿದೆ. ಯಾವಾಗ ಅವಕಾಶ ಸಿಗುತ್ತೋ ನಾವು ಫೈರ್ ಮಾಡ್ತಾ ಇದ್ದೀನಿ, ಕೆಳಗೆ ಹೋಗ್ತಾ ಇದ್ದೀನಿ. 7ನೇ ತಾರೀಕು ಬೆಳಗಿನ ಜಾವ ಅವರ ಹ್ಯಾಂಡ್ ಗ್ರೆನೇಡ್ ಹಾಕಿಸಿದ್ದಾರೆ. ಆಗ ಇಂಟ್ರಡಕ್ಷನ್ ಅಲ್ಲಿ ಹೇಳಿದ್ರಲ್ಲ, ಆ ಹ್ಯಾಂಡ್ ಗ್ರೆನೇಡ್ ಬಂದು ನನ್ನ ಕಾಲದ ಹ್ಯಾಂಡ್ ಗ್ರೆನೇಡ್ ನೀವು ನೋಡಿರ್ಬೋದು ಅಂತೀನಿ. ಪಿಂಕ್ ತರ ಎಸಿತಾರಲ್ಲ, ಮೂವಿಯಲ್ಲೆಲ್ಲ ನೋಡಿದ್ರೆ ಆ ಹ್ಯಾಂಡ್ ಗ್ರೆನೇಡ್ ಹಾಕಿಸಿದ್ದಾರೆ. ಅದು ಬಂದು ನನ್ನ ಕಾಲದ ನಾವು ನನ್ನ ಆಪ್ಷನ್ಸ್ ಏನಿದೆ ಅವಾಗ ಅದು ಬಂದು ನನಗೆ 4 ಸೆಕೆಂಡ್ ಟೈಮ್ ಆಗಿರುತ್ತೆ ಅಂತ. ಪಿಂಕ್ ಎಸದ ತಕ್ಷಣ ಬ್ಲಾಸ್ಟ್ ಎಸೆಗೆ ಪಟ್ಟಿರುತ್ತೆ. ಅದಕ್ಕೆ ಡಿಸೈನ್ ಹೇಗಿರುತ್ತೆ ಅಂದ್ರೆ, ಪಿಂಕ್ ತೆಗಿತೀರಾ ಎಸಿದ್ದೀರಾ, ಅದೊಂದು 4 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ಜನ ಪೆಟ್ಬಿಡಿ ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ. ಬೈ ಚಾನ್ಸ್ ಇಲ್ಲಿ ಏನಾದ್ರು ಗ್ರೆನೇಡ್ ಸಿಟಿಗೂ ಅಂದ್ರೆ ಅಕ್ಕಪಕ್ಕ ಇದ್ದಂತ ಸುಮಾರು 5 ರಿಂದ 10 ಕಡೆ ಚಿದ್ರಿಸಿದ್ರೆ ಅಂತ ಹ್ಯಾಂಡ್ ಗ್ರೆನೇಡ್ ಬಂದು ಹಾಕಬೇಕು. ಸೊ ನನಗೆ ರಿಯಾಕ್ಷನ್ ಟೈಮ್ ಇದ್ದಿದ್ದಷ್ಟೇ. ಅದಕ್ಕೆ ನಾನು ಏನ್ ಮಾಡಿದೆ ಅಂದ್ರೆ, ಅದನ್ನ ತಗೊಂಡೆ ವಾಪಸ್ ಸಿಲಿಬೋದು. ಇಮ್ಯಾಜಿನ್ ಮಾಡಿ, ಹಬ್ಬದಲ್ಲಿ ಯಾವ್ದಾದ್ರು ಪಟಾಕಿ ಹೊಡಿತೀರ ಅಂದ್ರೆ ದೂರ ಓಡೋದಿಲ್ಲ, ಲೈಕ್ ಮಿಲಿಮೀಟರ್ಸ್ ಆಫ್ ಟೈಮೀಟರ್ಸ್ ಅದನ್ನ ತಗೊಂಡೆ ವಾಪಸ್ ಸಿಲಿಬೋದು. ಬಟ್ ಇರೋದಷ್ಟು ಅಂತಂದ್ರೆ ಚಿಕ್ಕ ಜನರಲ್ಲಿ ಕೂತಿದ್ದೆ, ಪ್ರಾಪರ್ ಸ್ಪೀಕ್ ಸಿಗ್ಲಿಲ್ಲ. ಹಿಡಿದು ಎಷ್ಟೇ ಬಟ್ಟೆಗಳಿಗೆ ಬರೆದು ಊರು ಬಂದು ಮಾತ್ರ ಕಾಲಿಸಬೇಕು. ಆವಾಗ 4 ಸೆಕೆಂಡ್ ಅಲ್ಲಿ ಒಂದು 2-3 ಸೆಕೆಂಡ್ ಹೊಡೆದ್ರೆ ಈಗ 1 ಸೆಕೆಂಡ್ ಸಾವು ನಾನು ತುಂಬಾ ಹಕ್ಕರಿಂದ ಹೊಡಿದ್ದೀನಿ. ಅದು ಹೆಂಗೆ ಬಂದು ಬಿಟ್ಟು ಕ್ಲಿಯರ್ ನೆನಪಿದೆ ನನಗೆ. ಅವಾಗ ನಾನು ಅನ್ಕೋತಾ ಇದ್ದೀನಿ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಗುತ್ತಿಲ್ಲ. ನೀವು ಅನಿಸ್ತಾ ಇರ್ಬೋದು 1 ಸೆಕೆಂಡ್ 2 ಸೆಕೆಂಡ್ ಏನು ಅಂತ. ಬಟ್ ಸಾವು ಮತ್ತೆ ಬದುಕಿನ ಮಧ್ಯೆ ಯಾವಾಗ ಹೊರಡ್ತಿರ್ತಿರಲ್ಲ, ಅವಾಗ ಇನ್ನೂ ಫ್ರಾಕ್ಷನ್ ಆಫ್ ಸೆಕೆಂಡ್ ಇಸ್ ವಾಟ್ ಮ್ಯಾಟರ್ಸ್. ಅಲ್ಲಿಂದ ತಗೊಂಡು ಎಷ್ಟೇ ಉರುಳಿ ಮತ್ತೆ ಕಾಲ್ಕೊಂಡಿತ್ತು. ಆವಾಗ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅನ್ಕೊಂತಾ ಇದ್ದೀನಿ, ಇನ್ನೇನು 1 ಸೆಕೆಂಡ್ ಅಲ್ಲಿ ಬ್ಲಾಸ್ಟ್ ಆಗುತ್ತೆ. ಕ್ಯಾಪ್ಟನ್ ನವೀನ್ ನಾಗಪ್ಪ ಇಲ್ಲ. ಅದೇ ನಾನು ತಂದೆ ತಾಯಿ ಗೊತ್ತಾದ ತಕ್ಷಣ ದುಃಖ ಹಾಗೆ ಆಗುತ್ತೆ. ಬಟ್ ನಾನು ಹೀಗೇನಾದ್ರು ಕೂತ್ಕೊಂಡ್ರೆ ಗ್ರೆನೇಡ್ ಸಿಡಿದ್ರೆ ನಾನು ಮೇಲಿನ ಭಾಗ ಚಿತ್ರಿಸಿದ್ರೆ ಆದ್ರೆ ಮನೆಗೆ ವಾಪಸ್ ನವೀನ್ ಏನಂತ ಕಳಿಸ್ತಾರೆ. ಒಂದು ಕೆಲವು ತುಂಡುಗಳು ಮಾಪುಗಳು ಅಲ್ಲಿ ಬಿದ್ದಂತ ತುಂಡುಗಳನ್ನ ಹಾಕಿ ಗುಣಿಚಿದಲ್ಲಿ ಹಾಕಿ ಮನೆಗೆ ಕಳಿಸಿದ್ರೆ ನಮ್ಮ ತಂದೆ ತಾಯಿ ನಾನು ಶ್ರಮಿಸ್ತಾರ. ದೇವರಿಗೆ ಒಂದೇ ಒಂದು ಬೇಡಿಕೆ ಇಟ್ಟಿದ್ದೇವೆ, ನಾನು ಸಾಯ್ತೀನಿ ಗೊತ್ತು, ಬಟ್ ನನ್ನ ಮುಖ ಸರಿಯಾಗಿ ಇರ್ಲಿ, ನಮ್ಮ ತಂದೆ ತಾಯಿ ಮುಖ ನೋಡೋ ಅವಕಾಶ ಮಾಡ್ಕೊಡು ಅಂತ. ಬಟ್ಟೆಗಳು ಮತ್ತೆ ಇದಿರುತ್ತಲ್ಲ, ಬಂಪರ್ ಹೆಂಡ್ ಇರ್ತಲ್ಲ, ಅದು ಮತ್ತೆ ಸಣ್ಣ ಜಾಗ ಇರ್ತಾರೆ ಜಿಗಿದ ತಕ್ಷಣ ಮೇಲಿನ ಭಾಗ ಆ ಬಟ್ಟೆಯಲ್ಲಿ ಕಾಲು ಹೊರಬಿಡುವಂತ ಬ್ಲಾಸ್ಟ್ ಆಯ್ತು.
ಎಂತ ಒಂದು ಇಟ್ ವಾಸ್ ಟೆರಿಫಿಕ್, ಇಟ್ ವಾಸ್ ಬ್ಯಾಡ್. ಗ್ರೆನೇಡ್ ಬ್ಲಾಸ್ಟ್ ಆಗಿ 15 ಸೆಕೆಂಡ್ ನಾನು ಬದುಕಿದ್ದೀನಿ ಹೊಸದಿಲ್ಲ ಗೊತ್ತಾಗ್ತಾ ಇಲ್ಲ. 15 ಸೆಕೆಂಡ್ ನಂತರ ನನಗೇನು ಕಂಡಿದ್ದು ಫಸ್ಟ್ ಅಂತಂದ್ರೆ ಓಡಿ ಬಂದು ನಮ್ಮ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಓಡಿ ಬರ್ತಾ ಇದ್ರೆ, ಓಡಿ ಬಂದು ಮಕ್ಕಳ ಎಂಟ್ರೆನ್ಸ್ ನಿಂತ್ಕೊಂಡಿದ್ರೆ ಒಂದ್ 2 ನಿಮಿಷ ಫೈರ್ ಮಾಡೋದನ್ನ ಸ್ಟಾಪ್ ಮಾಡಿ ಮೊದಲನೇ ಮಾತಾಡ್ ಹೇಳಿದ್ದು, ನಮಗೂ ಡರ್ನ ನೈ ಆಗಿ ಅವನಿಗೆ ಹೆದರ್ಬೇಡ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ. ಕಣ್ಬಿಟ್ಟು ನೋಡಿದ್ರೆ ಕ್ಯಾಪ್ಟನ್ ವಿಕ್ರಮ್ ಹತ್ರ ಎದುರು ಇಟ್ಕೊಂಡಿದ್ದಾರೆ. ಅವಾಗ ನನಗೆ ಗೊತ್ತಾಯ್ತು ನಾನು ಬದುಕಿದ್ದೀನಿ ಅಂತ. ಅವಾಗ ನಾನು ಅನ್ಕೋತಾ ಇದ್ದೀನಿ, ನವೀನ್ ನೀನು ಇನ್ನೂ ಸತ್ತಿಲ್ಲದೆ ಇಲ್ಲಿ ಮೇಲೂ ಕೂಡ ಸಾಯಿಲ್ಲ ಅನ್ಕೊಂಡೆ. AK ಪರ್ಸನ್ ವೆಬ್ಸೈಟ್ ತಗೊಂಡು ಫೈರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹೇಗೋ ಮಾಡಿ ಅದನ್ನು ಕೌಂಟರ್ ಅಟ್ಯಾಕ್ ಇಂದ ಶುರು ಮಾಡಿದ್ರು, ಅದನ್ನು ತಡೀತೀವಿ. ಅಲ್ಲಿಂದ ಕ್ಯಾಪ್ಟನ್ ವಿಕ್ರಮ್ ಹತ್ರ ನನ್ನ ಹೇಳ್ಕೊಂಡು ಹೋಗ್ತಾರೆ. ಸುಮಾರು ಒಂದು 15 ಮೀಟರ್ ಹೇಳ್ಕೊಂಡು ಹೋಗಿ ನೀನ್ ಕೆಳಗೆ ಹೋಗಿ ಟ್ರೀಟ್ಮೆಂಟ್ ನಾನು ಇಂದೋರನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಇದ್ರಲ್ಲಿ ಯಾವ್ದು ಶೇಷ ಅಂತ ಮೂವಿ ಬಂದಿದ್ದು ನೋಡಿದ್ರೆ, ಶೇಷ ಮೂವಿಯಲ್ಲಿ ಒಂದು ಸೀನ್ ತೋರಿಸಿದ್ರೆ ಅದರಲ್ಲಿ ನಾನು ಹೇಗೆ ಪೆಟ್ಟು ಬಿತ್ತು, ಕ್ಯಾಪ್ಟನ್ ವಿಕ್ರಮ್ ಹತ್ರ ನನ್ನ ಹೇಗೆ ರೆಸ್ಕ್ಯೂ ಮಾಡ್ತಾರೆ, ಅವ್ರು ನಾನು ಕೆಳಗೆ ಹೋಗಿ ಟ್ರೀಟ್ಮೆಂಟ್ ಅಂತ ಹೇಳ್ತಿದ್ರೆ, ನಾನು ಸರ್ ನೀಚೆ ಬಾತು ಬೀಚ್ ಮುಜೆ ಲಡ್ನಾ ಇಸ್ ಐ ವಾಂಟ್ ಟು ಫೈಟ್, ನಾನು ಇದ್ದ ಮಾಡ್ತೀನಿ ಸರ್ ಅಂತ ಹೇಳ್ತಿದ್ವಿ. ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಅಲ್ಲಿ 2 ಕರೆಂಟ್ ಇದ್ರಿಂದ ನಾನು ಏನು ಮಾಡ್ತಿದ್ದೆ ಗೊತ್ತಿಲ್ಲ. ಬಟ್ ನನ್ನ ಜವಾನ್ಸ್ಗೆ ನಾನು ಏನ್ ಹೇಳಿದ್ದೆ ಮಾತು ಕೊಟ್ಟಿದ್ದೆ 0.485 ಇಲ್ಲಿವರೆಗೂ ನಾನು ಬೆಟ್ಟದಿಂದ ವಾಪಸ್ ಬರಲ್ಲ ಅಂತ ಹೇಳಿದ ಕಾರಣ ನನಗೆ ಬೆಟ್ಟದಿಂದ ಬರಕ್ಕೆ ಇಷ್ಟ ಇಲ್ಲ. ಆದ್ರೂ ಕೂಡ ಕ್ಯಾಪ್ಟನ್ ವಿಕ್ರಮ್ ಹತ್ರ ಹೋದ್ಮೇಲೆ ಸೀನಿಯರ್ ಅವರು ನೀವು ಕೆಳಗೆ ಹೋಗಿ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಅವರ ಸೀನಿಯರ್ ಆಗಿರೋದ್ರಿಂದ ಮಾತು ಒಪ್ಪಲೇಬೇಕಾಯ್ತು. ತಗೊಳ್ಕೊಂತ ಸುಮಾರು ಒಂದು 150 ಮೀಟರ್ ತಗೊಳ್ಕೊಂತ ಬಂದೆ. ಒಂದು ಬಂಡೆಯಲ್ಲಿ ಕುತ್ಕೊಂಡು ಹಿಂತಿರುಗಿ ನೋಡಿದ್ರೆ ನಾನು ಕಾಲನ್ನ ಎಲ್ಲೆಲ್ಲಿ ಎಳೆದಿದ್ನೋ, ನಾನು ಎಲ್ಲೆಲ್ಲಿ ತಗೊಳ್ಕೊಂತ ಬಂದಿದ್ನೋ ಅಲ್ಲೇ ರಕ್ತದ ಮಾರ್ಕ್ಸ್ ಕಾಣ್ತಾ ಇತ್ತು. ಬರಗಾಲ ಫುಲ್ ಜೂತಾಡ್ತಾ ಇತ್ತು. ನನ್ನ ಜವಾನ್ ಬರ್ತಾನೆ, ನಾನು ಬೆಗಿನ ಮೇಲೆ ಹೊಡ್ಕೊಂತಾನೆ. ಬೆಗಿನ ಮೇಲೆ ಹೊಡ್ಕೊಂಡು ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗೆ ಓಡ್ತಾ ಇದ್ದೇನೆ. ಪಾಕಿಸ್ತಾನದವ್ರು ಶೂಟ್ ಮಾಡೋದು ಕಾಣ್ತಾ ಇದ್ದೇನೆ. ಆ ಗುಂಡುಗಳು ಹೋಗಿ ಐಸಲ್ಲಿ ಮಣ್ಣಲ್ಲಿ ಸಿಡಿದ ಚಿತ್ರ ಕಾಣ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಮ್ಯಾಕ್ಸಿಮಮ್ ಕ್ಯಾಶುಲಿಟಿ ಬೇಕು. ಅವಾಗೂ ಕೂಡ ನಾನು ಹಿಂತಿರುಗಿ ನೋಡ್ತಾ ಇದ್ದೀನಿ. ಅವ್ನು ಬದುಕೊಂಡು ಓಡ್ಬೇಕಾದ್ರೆ ನಾನು ಕಾಲೇನಾದ್ರು ಬಿದ್ದು ಬಿಟ್ಟಿದ್ದೇನೆ. ಯಾಕಂದ್ರೆ ಫುಲ್ ಜೊತಾಡ್ತಾ ಇದೆ. ಅದೇನಾದ್ರು ಬಿದ್ದು ಬಿಟ್ರೆ ಅದನ್ನ ತಗೊಂಡು ಹೋಗೋಣ ಕೆಳಗೆ ಡಾಕ್ಟರ್ ಕೊಟ್ಟು ಬಲಿಯಪ್ಪ ಅಂತ ಆ ಪರಿಸ್ಥಿತಿ ಇದೆ. ನಾವು ಬೆಳಗಿನ ಜಾವ ಬಿಟ್ಟಿದ್ದು ಕೆಳಗಡೆ ತಮ್ಮ ಮಾತಾಗ ರಾತ್ರಿ ಹೋಗ್ತಿದೆ. ಅಲ್ಲಿಗೆ ಡಾಕ್ಟರ್ಸ್ ಹೇಳಿದ್ದು ಇಟ್ಸ್ ಮರಾಕಲಿ ಸರ್ವೈವ್, ನೀನ್ ಹೆಂಗ್ ಸರ್ವೈವ್ ಆಗಿದೆಯೋ, ನೀನ್ ಹೆಂಗ್ ಇದು ಬದುಕಿದೆಯೋ ಗೊತ್ತಿಲ್ಲ. ಸುಮಾರು ರಕ್ತ ಹೋಗ್ತಿದೆ, ಸುಮಾರು ಇನ್ಫೆಕ್ಷನ್ ಆಗಿದೆ. ನಿನಗೆ ನೆಕ್ಸ್ಟ್ ಡೇ ನಿನಗೆ ಶ್ರೀನಗರದಿಂದ ಉದಯಪುರ ಹಾಸ್ಪಿಟಲ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿಂದ ನಾನು ಉದಯಪುರದಿಂದ ಡೆಲ್ಲಿಗೆ ಬರ್ತೀನಿ. ಡೆಲ್ಲಿಯಲ್ಲಿ ಸುಮಾರು 21 ತಿಂಗಳು ಹಾಸ್ಪಿಟಲ್ ಇದ್ದೆ. ಮೇಜರ್ ಸರ್ಜರಿ ಆಗುತ್ತೆ. ತದನಂತರ ನನ್ನ ನೀವು ಆರ್ಮಿಯಲ್ಲಿ ಮೇಲೆ ಸರ್ವಿಸ್ ಮಾಡೋದಿಲ್ಲ ಅಂತ ಮೆಡಿಕಲ್ ಡಿಸ್ಚಾರ್ಜ್ ಮಾಡ್ತಾರೆ. ಸೊ ನನಗೆ ಸುಮಾರು ಜನ ಕೇಳಿದ್ರೆ ಎಷ್ಟು ದುರಾದೃಷ್ಟವೇ ನಿಮ್ದು ಅಂತ. ನೀವು 1 ವರ್ಷ ಟ್ರೈನಿಂಗ್ ಮಾಡ್ತೀರಾ, ಸರ್ವಿಸ್ ಮಾತ್ರ 6 ತಿಂಗಳು 21 ತಿಂಗಳು ಹಾಸ್ಪಿಟಲ್ ಇದ್ರಿ, ಜೀವನ ಪರ್ಯಂತ ಓಡಾಡೋದಾಗ ಆಯ್ತು ನಿಮ್ದು. ಎಷ್ಟು ದುರಾದೃಷ್ಟ. ಬಂಧುಗಳು ಈಗ ಕೇಳ್ತೀನಿ, ನಾನು ಬೆಳವತ್ತಲ್ಲಿ ಬಂದಿದ್ದೀನಿ. ನನ್ನಷ್ಟು ಅದೃಷ್ಟವಂತ ವ್ಯಕ್ತಿ ಯಾರೂ ಇಲ್ಲ ಈ ನಾಡಿನಲ್ಲಿ, ಈ ಮಣ್ಣಿನಲ್ಲಿ. ಅದಾದ ಆರ್ಮಿ ಸಿಗ್ಬೋದಂತ ಅನ್ಕೊಂಡಿದ್ದೆ. ಮೊದಲನೇ ಅಟೆಂಪ್ಟ್ ಅಲ್ಲಿ ಸೆಲೆಕ್ಟ್ ಆದೆ. ಆ ದೇವ್ರ ದಯ ಇರ್ಬೋದು. ನಾನು ಹೋಗಿ ಸೇರ್ಕೊಂಡಿದ್ದಕ್ಕೆ ನನಗೆ ಯುದ್ಧ ಆಗುತ್ತೆ, ಏನೋ ಒಂದು ಸಣ್ಣ ಪುಟ್ಟ ಒಂದು ಸರ್ವಿಸ್ ಮಾಡೋ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಸರ್ವಿಸ್ ಮಾಡಿ ವಾಪಸ್ ಬಂದಿದ್ದೀನಿ. ಹೌದು ಕುಣಿತಾ ಇರ್ಬೋದು, ಡಸಂಟ್ ಮ್ಯಾಟರ್. ಎಡಗಾಲಲ್ಲಿ ಇಟ್ಟು ಇಲ್ಲ ಗ್ರೇಟೆಡ್ ಹಾಳಾಗಿರ್ಬೋದು, ಬಲಗಾಲ ಫುಲ್ ಡ್ಯಾಮೇಜ್ ಆಗಿದೆ, ಶಾರ್ಟ್ನಿಂಗ್ ಇದೆ, ಪಾರ್ಷಲ್ ಪ್ಯಾರಲೈಸ್ ಇದೆ. ಸ್ಮಾಲ್ ಪ್ರೈಸ್ ಟು ಪೇ ಫಾರ್ ದ ನೇಷನ್ ಅಂತ ಹೇಳಿದ್ರಲ್ಲ, ಈಗ ನಾಟ್ ಮೀ, ನಾನು ಹೇಳಿದ್ರೆ ಇಂಡಿಯಾ, ಇವಾಗ ಹೇಳಿದ್ರೆ ಯಾವಾಗ. ಸೊ ಹಾಗಾಗಿ ದೇವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ. ಅದಕ್ಕೆ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ನಾನು ಈ ನಾಡಿಗೋಸ್ಕರ ಕೊಟ್ಟಿದ್ದೀನಿ. ಈ ಚಪ್ಪಾಳೆ ನನಗೆ ಸನ್ಮಾನ ಮಾಡ್ತಿರೋ ಚಪ್ಪಾಳೆ ಹೊಡಿತಿಲ್ಲ, ಇದು ಆಕ್ಚುಲಿ ನನಗೆ ಸಲ್ಲಬೇಕಾಗಿತ್ತಲ್ಲ. ಬಂಧುಗಳ ನೆನಪಿರಲಿ, ಕಾರ್ಗಿಲ್ ಯುದ್ಧದಲ್ಲಿ 527 ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು. 527 1300ಕ್ಕೂ ಹೆಚ್ಚು ಜನಕ್ಕೆ ಭೇಟಿ ಬಿದ್ದಿದೆ. ಆದ್ರೆ ಎಷ್ಟೋ ಜನ ಇವತ್ತು ಕೂಡ ಹಾಸಿಗೆ ಇರ್ತಿರ್ಲಿಲ್ಲ. ಈ ಸನ್ಮಾನ, ಈ ಚಪ್ಪಾಳೆಗೆ ನಾವು ಸಲ್ಲಬೇಕಾಗಿದ್ರೆ ಆ 527 ಜನ ಮಕ್ಕಳು. ನನಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ ಒಬ್ಬ ಸಾಮಾನ್ಯ ಸೈನಿಕನಿಗೆ ಈ ತರ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ನೀವು ಮುಂದೆ ಬಂದು ಇಷ್ಟೊತ್ತಲ್ಲಿ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನನಗೆ ಏನು ಖುಷಿ ಆಗುತ್ತೆ ಅಂತಂದ್ರೆ, ನನ್ನ ಈ ಕಡೆ ವಾರ್ತೆ ಏನಿತ್ತು, ನಾವೇನ್ ಕೇಳಿ ಬದುಕ್ತಾ ಇದ್ವಿ, ಅದರಿಂದ ನಮ್ಮ ಜೀವವನ್ನು ಕೂಡ ಕಡಿಯಾಗಿದ್ವಿ. ನಮ್ಮ ಇವಿಡಿನ ವಾರ್ತೆ ದುಡ್ಗೆ ಮಾತಾಕಿ ಜಯ ಅಂತ ಒಂದು ಸಲ ಕೂಗಿದ್ರೆ ಬಹಳ ವಿಷಯ ಅನ್ಸುತ್ತೆ. ದುರ್ಗೆ ಮಾತಾಕಿ, ದುರ್ಗೆ ಮಾತಾಕಿ, ದುರ್ಗೆ ಮಾತಾಕಿ.